ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುಧೀರ್ ಸರ್, ಡಾಕ್ಟರ್ APJ ಅಬ್ದುಲ್ ಕಲಾಂ ಕರಿಯರ್ ಅಕಾಡೆಮಿಯ ಸಂಸ್ಥಾಪಕರು ಮತ್ತು ಬೋಧಕರು. ಓಕೆ ಪ್ರಿಯ ಸ್ನೇಹಿತರೆ, ನಾನು ಮತ್ತೆ ಒಂದು ಹೊಸ ತರಗತಿಯೊಂದಿಗೆ ಬಂದಿದ್ದೇನೆ. ಹಾಗಾದ್ರೆ ಅಂತಲ್ರಿ, ಇವತ್ತು ನಾವು ಪ್ರಮುಖವಾಗಿನಪ್ಪ ಅಂತಲ್ರಿ ನಾವು ಅಧ್ಯಯನ ಮಾಡ್ತಾ ಇರೋದು ಯಾವ್ದಪ್ಪ ಅಂತ ಕೇಳಿದಾಗ ಸಂಘಟನೆಗಳು ಅಂತಂತ ಹೇಳಿರಿ. ಓಕೆ ರೀ, ಉದಾಹರಣೆ ಯಾವ್ದಪ್ಪ ಅಂತ ಕೇಳಿದಾಗ ಸಾರ್ಕ್ ಸಂಘಟನೆ ಆಗಿರಬಹುದ್ರಿ, G7 ಸಂಘಟನೆ ಆಗಿರಬಹುದು, G20 ಸಂಘಟನೆ ಆಗಿರಬಹುದು, ಆಸಿಯನ್ ರಾಷ್ಟ್ರಗಳ ಸಂಘಟನೆ ಆಗಿರಬಹುದು, ಕ್ವಾಡ್ ಸಂಘಟನೆಗಳಾಗಿರ್ಬಹುದು. ಓಕೆ, ಅದರ G4 ರಾಷ್ಟ್ರಗಳಾಗಿರ್ಬಹುದು, G8 ರಾಷ್ಟ್ರಗಳಾಗಿರ್ಬಹುದ್ರಿ. ಇವೆಲ್ಲ ಏನಪ್ಪಾ ಅಂತಂದ್ರೆ ಈ ಸಂಘಟನೆಗಳ ಬಗ್ಗೆ ಅಂತಲ್ಲ ನಮ್ಗೆ ಪ್ರಾಪರ್ ಆಗಿ ಅಂತಲ್ಲ ಗೊತ್ತಿರ್ಬೇಕಾಗತ್ತೆ. ಯಾವುದೇ ಒಬ್ಬ ಕಾಂಪಿಟೇಟರ್ ಏನಪ್ಪಾ ಅಂತಲ್ರಿ ಈ ವಿಷಯ ಎಂತಲಪ್ಪ ಅಂತಂದ್ರೆ ಪ್ರಮುಖವಾಗಿ ಅಂತಲ್ಲ ತಿಳ್ಕೊಳ್ಳುವಂತ ಏನಪ್ಪಾ ಅಂತಲ್ರಿ ಒಂದು ವಿಷಯವಾಗಿರ್ತದ ಅಂತ ಗೊತ್ತಿರ್ಬೇಕಾಗತ್ತೆ. ಎಸ್ ಪ್ರಿಯ ಸ್ನೇಹಿತರೆ, ಹಾಗಾರಪ್ಪ ಅಂತಲ್ರಿ ಪ್ರಮುಖವಾಗಿ ನಾವು ಇವತ್ತ ನಾವು ಮಾಡ್ತಾ ಇರುವಂತ ಟಾಪಿಕ್ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಈ ಬ್ರಿಕ್ಸ್ ಅನ್ನುವಂತ ಸಂಘಟನೆಗಳ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೇನೆ. ಸವಿಸ್ತಾರವಾಗಿ ಸಂಪೂರ್ಣವಾಗಿನಪ್ಪ ಅಂತಲ್ಲ ಕ್ಲಾಸ್ ಏನಪ್ಪಾ ಅಂತಲ್ಲ ನೀವು ನೋಡ್ಬೇಕು. ಓಕೆ, ಎಸ್ ಪ್ರಿಯ ಸ್ನೇಹಿತರೆ, ನಾನು ಕ್ಲಾಸ್ ಅನ್ನು ಪ್ರಾರಂಭಿಸುತ್ತೇನೆ. ಓಕೆ, ನಾವು ಯಾವ್ಯಾವ್ದನ್ನ ನಿಂತಲಪ್ಪ ಅಂತಲ್ಲ ಈ ಬ್ರಿಕ್ಸ್ ಒಳಗೆ ಏನೇನ್ ತಿಳ್ಕೋಬೇಕು, ಯಾವ್ದಾವ್ದನ್ನ ತಿಳ್ಕೋಬೇಕು, ರಾಷ್ಟ್ರಗಳ ಬಗ್ಗೆ ತಿಳ್ಕೋಬೇಕು, ಸ್ಥಾಪನೆಯಾಗಿದ್ದು ತಿಳ್ಕೋಬೇಕಾಗತ್ತೆ, ಸ್ಥಾಪಕ ರಾಷ್ಟ್ರಗಳು ಗೊತ್ತಿರ್ಬೇಕಾಗತ್ತೆ, ಜಾಗತಿಕ ವ್ಯಾಪಾರಕ್ಕೆ ಎಷ್ಟು ಅನುಮತಿ ನೀಡ್ತದೆ ಇದು, ಜಾಗತಿಕ GDP ಅಂತಲಪ್ಪ ಅಂದ್ರೆ ಎಷ್ಟು ಪ್ರಾಮುಖ್ಯತೆ ಬರ್ತದಂತ ಗೊತ್ತಿರ್ಬೇಕಾಗತ್ತ, ಎಷ್ಟಂತಲ ಇದು ಪ್ರಮುಖವಾಗಿನಪ್ಪ ಅಂದ್ರ ಜನಸಂಖ್ಯೆಯಲ್ಲಿ ಎಷ್ಟಪ್ಪ ಅಂತಲ್ಲ ಪ್ರಾಮುಖ್ಯತೆ ಪಡೆದಿದೆ ಅಂತ ಗೊತ್ತಿರ್ಬೇಕಾಗತ್ತೆ. ಓಕೆ ಪ್ರಿಯ ಸ್ನೇಹಿತರೆ, ನನ್ನ ಕ್ಲಾಸ್ ಏನಪ್ಪಾ ಅಂತಲ್ಲ ನಮ್ಗೆ ಅಂತಲ್ಲ ಇಷ್ಟವಾದಲ್ಲಿ ಏನಪ್ಪಾ ಅಂತಲ್ಲ ನೀವೇನಪ್ಪಾ ಅಂತಲ್ಲ ಸಬ್ಸ್ಕ್ರೈಬ್ ಮಾಡಿರ್ಬೇಕು ಮತ್ತು ಶೇರ್ ಮಾಡಿದ್ರೆ ಅಂತಪ್ಪ ಮರಿಬಾರ್ದು ಅಂತ ಹೇಳಿ ನೇರವಾಗಿ ನಾನು ಕ್ಲಾಸಿಗೆ ಹೋಗುತ್ತೇನೆ. ಓಕೆ, ಎಸ್ ಪ್ರಿಯ ಸ್ನೇಹಿತರೆ, ಯಾವ್ದಪ್ಪ ಅಂತ ಕೇಳಿದಾಗ ಬ್ರಿಕ್ಸ್ ಅನ್ನುವಂತ ಸಮಾವೇಶ, ಬ್ರಿಕ್ಸ್ ಅನ್ನುವಂತ ಸಂಘಟನೆ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಈ ಮೊಟ್ಟ ಮೊದಲ ಬಾರಿಗೆ ಏನಪ್ಪಾ ಅಂತಲ್ರಿ ನಮಗೆ ಪ್ರಮುಖವಾಗಿನಪ್ಪ ಅಂತಲ್ರಿ ಈ ಬ್ರಿಕ್ಸ್ ಅನ್ನುವಂತ ಏನಪ್ಪಾ ಅಂತಲ್ರಿ ಈ ಪದವನ್ನೆನಪ್ಪ ಅಂದ ಬಳಸಿದಂತಹ ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು ಅಂತ ಕೇಳ್ತಾನ್ರಿ. ಓಕೆ, ಎಸ್ ಹಾಗಾದ್ರೆ ಪ್ರಿಯ ಸ್ನೇಹಿತರೆ, ಈ ಬ್ರಿಕ್ ಅನ್ನುವಂತ ಪದವನ್ನೇನಪ್ಪಾ ಅಂತಲ್ರಿ ಮೊಟ್ಟ ಮೊದಲ ಬಾರಿಗೆ ನೋಡ್ರಿ ಯಾವ್ದು ಬ್ರಿಕ್ ಅಂತಂತೇಳಿ ಯಾವ್ದ್ರಿ ಬ್ರಿಕ್ ಅನ್ನುವಂತ ಪದವನ್ನೇನಪ್ಪಾ ಅಂತಲ್ರಿ ಬಳಸಿದವರು ಯಾರಪ್ಪ ಅಂತ ಕೇಳಿದಾಗ ಮೊಟ್ಟ ಮೊದಲ ಬಾರಿಗೆ ಯಾರಪ್ಪ ಅಂದ್ರ ಜಿಮ್ ಓ ನೀಲ್ ಅಂತಂತ ಹೇಳಿ. ಯಾರಿವರು? ಜಿಮ್ ಓ ನೀಲ್ ಅಂತ ಗೊತ್ತಿರ್ಬೇಕಾಗತ್ತೆ. ಯಾರಿವರು? ಜಿಮ್ ಓ ನೀಲ್ ಅಂತಂತ ಹೇಳಿ. ಯಾರಿವರು? ನೀಲ್ ಅಂತಂತ ಹೇಳಿ. ಓಕೆ, ಎಸ್ ಪ್ರಿಯ ಸ್ನೇಹಿತರೆ, ಹಾಗಂತಲ್ರಿ ಈ ಜಿಮ್ ಓ ನೀಲ್ ಅನ್ನುವಂಥವ್ರು ಅಂತಲ್ಲ ಯಾವ ವರ್ಷದಲ್ಲಿಪ್ಪ ಅಂತಲ್ಲಿ ಈ ಪದವನ್ನು ಬಳಸಿದ್ರಪ್ಪ ಅಂತಂತಲ್ರಿ ಈ ವರ್ಷ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ 2001ರಲ್ಲಿಪ್ಪ ಅಂತಲ್ರಿ ಈ ಪದವನ್ನು ಬಳಸಿದ್ರಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಈ ಬ್ರಿಕ್ಸ್ ಏನಪ್ಪಾ ಅಂತಲ್ರಿ ಸ್ಥಾಪನೆಯಾದ ವರ್ಷ ಕೇಳ್ತಾನ್ರಿ ನಿಮಗೆ. ಏನ್ರಿ ಸ್ಥಾಪನೆಯಾದ ವರ್ಷ ಯಾವ್ದಂತ ಕೇಳಾಗ ಅಂತಲ್ರಿ ಈ ಸ್ಥಾಪನೆ ಅಂತಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ? ಸ್ಥಾಪನೆ ಅಂತಂತೇಳಿ. ಓಕೆ ರೀ, ಸ್ಥಾಪನೆ ಯಾವಾಗ ಆಗ್ಯದಪ್ಪ ಅಂತ ಕೇಳಿದಾಗ ಅಂತಲ್ರಿ 2009 ಅಂತಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ? 2009 ಅಂತಂತ ಗೊತ್ತಿರ್ಬೇಕಾಗತ್ತೆ. ಓಕೆ ಪ್ರಿಯ ಸ್ನೇಹಿತರೆ, ನೋಡಿ ಕ್ಲಿಯರ್ ಆಗಿ ಏನಪ್ಪಾ ಅಂತಲ್ಲ ಲಕ್ಷ್ಯ ಕೊಟ್ಕೊಂಡ್ ನೋಡ್ಕೊಂಡ್ ಬನ್ನಿ. ಓಕೆ, ಹಾಗಪ್ಪ ಅಂತಲ್ರಿ ಈ ಬ್ರಿಕ್ಸಿನ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂತ ಕೇಳ್ತಾ ಹೋಗ್ತಾನ್ರಿ ನಿಮ್ಗೆ. ಏನ್ರಿ ಬ್ರಿಕ್ಸಿನ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂತ ಕೇಳಿದಾಗ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಯಾವ್ದಪ್ಪ ಅಂದ್ರೆ ಅಂತಲ್ಲ ಚೀನಾ ದೇಶದ ಶಾಂಘೈ ಅಂತಂತೇಳಿ, ಚೀನಾ ದೇಶದ ಶಾಂಘೈ ಅಂತಂತ ಗೊತ್ತಿರ್ಬೇಕಾಗತ್ತೆ. ಓಕೆ, ಯಾವ್ದ್ರಿ? ಚೀನಾ ದೇಶದ ಶಾಂಘೈ ಅಂತಂತೇಳಿ. ಓಕೆ, ಯಾವ್ದ್ರಿ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂತ ಕೇಳಿದಾಗ ಚೀನಾ ದೇಶದ ಶಾಂಘೈ ಅಂತಂತ ಗೊತ್ತಿರ್ಬೇಕಾಗತ್ತೆ. ಎಸ್ ಪ್ರಿಯ ಸ್ನೇಹಿತರೆ, ಹಾಗೆ ಬಂತಲ್ರಿ ಈ ಬ್ರಿಕ್ಸ್ ಅಲ್ಲಿಪ್ಪ ಅಂತಲ್ರಿ ಸ್ಥಾಪಕ ರಾಷ್ಟ್ರಗಳು ಎಷ್ಟಿದಾವ ಅಂತ ಕೇಳ್ತಾನ್ರಿ. ಏನ್ರಿ ಬ್ರಿಕ್ಸ್ ನಲ್ಲಿ ಸ್ಥಾಪಕ ರಾಷ್ಟ್ರಗಳು ಎಷ್ಟಿದಾವ ಅಂತ ಕೇಳ್ತಾನ್ರಿ. ನಿಮ್ಗೆ ಗೊತ್ತಿರ್ಬೇಕಾಗತ್ತೆ 4 ರಾಷ್ಟ್ರಗಳು ಅಂತಂತ ಗೊತ್ತಿರ್ಬೇಕಾಗತ್ತೆ. ಎಷ್ಟ್ರಿ ಸ್ಥಾಪಕ ರಾಷ್ಟ್ರಗಳು 4 ಅಂತಂತ ಗೊತ್ತಿರ್ಬೇಕಾಗತ್ತೆ. ಹಾಗೆ ಬಂದಲ್ಲ ಸ್ಥಾಪಕ ರಾಷ್ಟ್ರಗಳು ಯಾವ್ಯಾವಪ್ಪ ಅಂತಂತ ಕೇಳಿದಾಗ ಅಂತಲ್ರಿ ಪ್ರಮುಖವಾಗಿ ಒಂದೇದು ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗೆ ಬ್ರಾಜಿಲ್ ಅಂತಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ? ಬ್ರಾಜಿಲ್ ಅಂತಂತ ಹೇಳಿ. ನಂತರ ಎರಡನೇ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗೆ ಪ್ರಮುಖವಾಗಿ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ? ರಷ್ಯಾ ಅಂತಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ? ರಷ್ಯಾ ಅಂತಂತ ಹೇಳಿ.
ಹಾಗಾದ್ರೆ ಅಂತಲ್ಲ ಮೂರನೇ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಪ್ರಮುಖವಾಗಿ ಅಂತಪ್ಪ ಅಂತಲ್ರಿ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಅಂತಲ್ರಿ ಇಂಡಿಯಾ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ? ಇಂಡಿಯಾ. ಓಕೆ, ಎಸ್ ಪ್ರಿಯ ಸ್ನೇಹಿತರೆ, ಹಾರಪ್ಪ ಅಂತಲ್ರಿ ಇಲ್ಲಿ ಪ್ರಮುಖವಾಗಿನಪ್ಪ ಅಂತಲ್ರಿ ನಾಲ್ಕನೇ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಚೀನಾ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ? ನಾಲ್ಕನೇ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದಾಗ ಚೀನಾ ಅಂತ ಗೊತ್ತಿರ್ಬೇಕಾಗತ್ತೆ. ಓಕೆ ಪ್ರಿಯ ಸ್ನೇಹಿತರೆ, ಇವು ಸ್ಥಾಪಕ ರಾಷ್ಟ್ರಗಳು ಅಂತ ಗೊತ್ತಿರಬೇಕಾಗತ್ತೆ. ಹಾರಪ್ಪ ಅಂತಲ್ರಿ ಐದನೇ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗೆ ಯಾವ್ದು ಸೌತ್ ಆಫ್ರಿಕಾ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ? ಸೌತ್ ಆಫ್ರಿಕಾ ಅಥವಾ ದಕ್ಷಿಣ ಆಫ್ರಿಕಾ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಐದನೇ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಇದು ಸೌತ್ ಆಫ್ರಿಕಾ ಅಂತ ಹೇಳಿ. ಯಾವ್ದ್ರಿ? ಸೌತ್ ಆಫ್ರಿಕಾ ಅಂತ ಹೇಳಿ. ಸೌತ್ ಆಫ್ರಿಕಾ ಅಂತ ಹೇಳಿ. ಈ ಸೌತ್ ಆಫ್ರಿಕಾ ಅನ್ನುವಂತ ದೇಶ ಏನಪ್ಪಾ ಅಂತಂದ್ರೆ ಯಾವ ವರ್ಷದಲ್ಲಿ ಸೇರ್ಪಡೆ ಆಯ್ತು ಅಂತ ಕೇಳ್ಬೋದ್ರಿ. ಓಕೆ, ಎಸ್ ಪ್ರಿಯ ಸ್ನೇಹಿತರೆ, ಹಾರಪ್ಪ ಅಂತಂದ್ರೆ ಈ ಸೌತ್ ಆಫ್ರಿಕಾ ಅನ್ನೋದಂತಂದ್ರೆ 2010 ಅಂತಂದ್ರಿ ಈ ಸೇರ್ಪಡೆ ಆಯ್ತು ಅಂತ ಬ್ರಿಕ್ಸ್ ಗೆ ಸೇರ್ಪಡೆ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಆಗೇನಪ್ಪಾ ಅಂತಂದ್ರಿ ಇದು ಬ್ರಿಕ್ ಅನ್ನುವಂತ ಪದ ಏನಪ್ಪಾ ಅಂತಂದ್ರಿ ಕೊನೆಯದಾಗಿನಪ್ಪಾ ಅಂತಲ್ಲ 2010 ಅಂದ್ರ ಬ್ರಿಕ್ಸ್ ಎಂಬ ಪದದೊಂದಿಗೆ ಅಂತಲ್ಲ ಈ ಬ್ರಿಕ್ಸ್ ಸಂಘಟನೆಯ ಹೊರಹೊಂದಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ನಂತರ ಈ ಪ್ರಮುಖವಾಗಿನಪ್ಪ ಅಂತಂದ್ರೆ ಇಲ್ಲಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ಈ ಬ್ರಿಕ್ಸ್ ಆಗಿರಪ್ಪ ಅಂತಂದ್ರೆ ಪ್ರಸ್ತುತ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನ್ರಿ. ಏನ್ರಿ? ಪ್ರಸ್ತುತ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗ್ ಗೊತ್ತಿರಬೇಕಾಗತ್ತೆ. ಬ್ರಿಕ್ಸ್ ನ ರಾಷ್ಟ್ರಗಳು ಎಷ್ಟಪ್ಪ ಅಂತ ಕೇಳಿದಾಗ 11 ರಾಷ್ಟ್ರಗಳು ಅಂತ ಗೊತ್ತಿರಬೇಕಾಗತ್ತೆ. ಪ್ರಸ್ತುತ ರಾಷ್ಟ್ರಗಳು ಎಷ್ಟಿದಾವಪ್ಪ ಅಂತ ಕೇಳಿದಾಗ ಅಂತಲ್ರಿ 11 ರಾಷ್ಟ್ರಗಳು ಅಂತ ಗೊತ್ತಿರಬೇಕಾಗತ್ತೆ. ವೆರಿ 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 ಇಂಪಾರ್ಟೆಂಟ್ ಅಂತ ಗೊತ್ತಿರಬೇಕಾಗತ್ತೆ ಈ ಸಂಘಟನೆ. ಎಸ್, ಹಾಗಪ್ಪ ಅಂತ ಪ್ರಿಯ ಸ್ನೇಹಿತರೆ ಏನಪ್ಪಾ ಅಂತಂದ್ರಿ 2024 ಅಂತಲ್ರಿ 2024 ಸೇರ್ಪಡೆಯಾದಂತ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದಾಗ ಅಂತಲ್ರಿ 6 ರಾಷ್ಟ್ರಗಳು ಸೇರ್ಪಡೆಯಾಗಿದೆ ಅಂತ ಗೊತ್ತಿರಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಪ್ರಚಲಿತ ಘಟನೆಯಲ್ಲಿ ಅಂದ್ರೆ ಕೇಳ್ತಾ ಹೋಗ್ತಾ ಅಂತ ಗೊತ್ತಿರಬೇಕಾಗತ್ತೆ. ಎಷ್ಟ್ರಿ? 6 ರಾಷ್ಟ್ರಗಳಪ್ಪ ಅಂದ್ರೆ 2024 ಅಂತಲ್ರಿ ಸೇರ್ಪಡೆಯಾದಂತಹ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದಾಗ 6 ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಈ 6 ರಾಷ್ಟ್ರಗಳಪ್ಪ ಅಂತ ನಮ್ಗೆ ಅಂತಲ್ರಿ ಸವಿಸ್ತಾರವಾಗಿ ಗೊತ್ತಿರಬೇಕಾಗತ್ತೆ. ಹಾಗಾರಪ್ಪ ಅಂತಲ್ರಿ ಇಲ್ಲಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮ್ಗೆ ಪ್ರಮುಖವಾಗಿ ಗೊತ್ತಿರಬೇಕಾಗತ್ತೆ. ಒಂದೇದು ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮ್ಗೆ ಅಂತಲ್ಲ ಈಜಿಪ್ಟ್ ರಾಷ್ಟ್ರ ಅಂತೇಳಿ. ಯಾವ್ದ್ರಿ? ಈಜಿಪ್ಟ್ ಅಂತ ಹೇಳಿ. ಎರಡನೇ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮ್ಗೆ ಅಂತಲ್ರಿ ಗೊತ್ತಿರಬೇಕಾಗತ್ತೆ. ಯಾವ್ದು? ಇರಾನ್ ದೇಶ ಅಂತ ಹೇಳಿ. ಯಾವ್ದು? ಇರಾನ್ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಮೂರನೇ ದೇಶ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮ್ಗೇನಪ್ಪಾ ಅಂತಲ್ರಿ ಸೌದಿ ಅರೇಬಿಯಾ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ? ಸೌದಿ ಅರೇಬಿಯಾ ಅಂತ ಹೇಳಿ. ಸೌದಿ ಅರೇಬಿಯಾ ಅಂತ ಗೊತ್ತಿರಬೇಕಾಗತ್ತೆ. ನಂತರ ನಾಲ್ಕನೇ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗೆ ಇಥೋಪಿಯಾ ಅಂತೇಳಿ. ಯಾವ್ದ್ರಿ? ಇಥೋಪಿಯಾ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ? ಇಥೋಪಿಯಾ ಅಂತ ಹೇಳಿ. ಇಥೋಪಿಯಾ ಅನ್ನುವಂತ ರಾಷ್ಟ್ರ ಏನಪ್ಪಾ ಅಂದ್ರೆ ಸೇರ್ಪಡೆ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಐದನೇ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ UAE ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ? ಐದನೇ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದಾಗ UAE ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಎಕ್ಸಾಮ್ ದೃಷ್ಟಿಯಿಂದ ಕೇಳಬಹುದು. UAE ಫುಲ್ ಫಾರ್ಮ್ ಏನಪ್ಪಾ ಅಂತ ಕೇಳಬಹುದ್ರಿ ಯುನೈಟೆಡ್ ಅರಬ್ ಎಮಿರೇಟ್ ಅಂತ ಗೊತ್ತಿರಬೇಕಾಗತ್ತೆ. ಹಾರ್ ಬಂದ್ರ ಕೊನೆಯ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಯಾವ್ದಪ್ಪ ಅಂತ ಕೇಳಿದಾಗ ಇಂಡೋನೇಷಿಯಾ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ? ಇಂಡೋನೇಷಿಯಾ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ? ಇಂಡೋನೇಷಿಯಾ. ಯಾವ್ದ್ರಿ? ಇಂಡೋನೇಷಿಯಾ ಅನ್ನುವಂತ ರಾಷ್ಟ್ರ ಅಂತ ಗೊತ್ತಿರಬೇಕಾಗತ್ತೆ. ಆರ್ ಪ್ರಿಯ ಸ್ನೇಹಿತರೆ ಹಾಗಾರಪ್ಪ ಅಂತಲ್ರಿ ಪ್ರಮುಖವಾಗಿ ಏನಪ್ಪಾ ಅಂತಲ್ರಿ ಈ 6 ರಾಷ್ಟ್ರಗಳೇನಪ್ಪಾ ಅಂತಲ್ರಿ 2024 ಸೇರ್ಪಡೆ ಆದಂತಹ ರಾಷ್ಟ್ರಗಳು ಅಂತ ಗೊತ್ತಿರಬೇಕಾಗತ್ತೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಗೊತ್ತಿರಬೇಕಾಗತ್ತ ಪ್ರಿಯ ಸ್ನೇಹಿತರೆ. ಯಾಕಂತಲ್ರಿ ನಮಗೆ ಇದು ಪ್ರಚಲಿತ ಘಟನೆ ಹೋಗಿ ಅಂತ ಕೇಳ್ತಾ ಹೋಗ್ತಾನ್ರಿ. ಏನಂತ ಕೇಳಬಹುದಪ್ಪ ಅಂತ ಕೇಳಿದಾಗ ಈಗಾಗಿನ ಯಾವ ರಾಷ್ಟ್ರವು 2024 ಬ್ರಿಕ್ಸ್ ಗೆ ಸೇರಿಲ್ಲ ಅಂತಂದ ಕೇಳಬಹುದ್ರಿ. ಓಕೆ ಪ್ರಿಯ ಸ್ನೇಹಿತರೆ, ಹಾಗಪ್ಪ ಅಂತಲ್ರಿ ಪ್ರಮುಖವಾಗಿ ಏನಪ್ಪಾ ಅಂತಲ್ಲ ನಮಗೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಪ್ರಿಯ ಸ್ನೇಹಿತರೆ, ಹಾಗಾದ್ರೆ ಅಂತಲ್ರಿ ಇಲ್ಲಿ ಪ್ರಮುಖವಾಗಿನಪ್ಪ ಅಂತಲ್ರಿ ನಾವು 6 ರಾಷ್ಟ್ರಗಳೇನಪ್ಪಾ ಅಂತ ನೋಡ್ತಾ ಬಂದಿದ್ದೇವೆ. ಓಕೆ ಎಸ್ ಪ್ರಿಯ ಸ್ನೇಹಿತರೆ, ಹಾಗಪ್ಪ ಅಂತಲ್ರಿ ಇಲ್ಲಿ ಪ್ರಮುಖವಾಗಿನಪ್ಪ ಅಂತಲ್ರಿ ನಮಗೆ ಇನ್ನೂ ಏನಪ್ಪಾ ಅಂತಲ್ಲ ಬ್ರಿಕ್ಸ್ ಸಂಘಟನೆಗಳ ಬಗ್ಗೆ ಅಂತ ಏನ್ ಗೊತ್ತಿರ್ಬೇಕಾಗತ್ತಪ್ಪ ಅಂತ ಕೇಳಿದಾಗ ಅಂತಲ್ರಿ ಇಲ್ಲಿ 2014 ಅಂತಲ್ರಿ ಒಂದು ಬ್ಯಾಂಕ್ ಸ್ಥಾಪನೆ ಆಗತ್ತೆ.
ಓಕೆ, ಯಾವುದು ಬ್ರಾಜಿಲ್ ಸಮಾವೇಶದಲ್ಲಿಪ್ಪ ಅಂತಂದ್ರೆ ಒಂದು ಬ್ಯಾಂಕ್ ಸ್ಥಾಪನೆ ಆಗತ್ತೆ. ಯಾವಾಗಪ್ಪ ಅಂತ ಕೇಳಿದಾಗ ಅಂತಂದ್ರೆ 2014ರಲ್ಲಿ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ 2014ರಲ್ಲಿಪ್ಪ ಅಂತಂದ್ರಿ ಒಂದು ಬ್ಯಾಂಕ್ ಸ್ಥಾಪನೆ ಆಗತ್ತೆ. ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರಿ ಯಾವ್ದು NDB ಅಂತಂತೇಳಿ. ಯಾವ್ದ್ರಿ ಯಾವ್ದ್ರಿ ಅದು NDB ಅಂತಂತೇಳಿ. NDB ಅನ್ನುವಂಥದ್ದು ಏನಪ್ಪಾ ಅಂತಂದ್ರಿ ಈ ಬ್ಯಾಂಕ್ ಏನಪ್ಪಾ ಅಂತಂದ್ರಿ ಈ ಬ್ರಾಜಿಲ್ ಸಮಾವೇಶದಲ್ಲಿ ಸ್ಥಾಪನೆ ಆಗತ್ತೆ ಅಂತ ಗೊತ್ತಿರ್ಬೇಕಾಗತ್ತೆ. ಹಾರಪ್ಪ ಅಂತಲ್ರಿ NDB ಏನಪ್ಪಾ ಅಂತಂದ್ರೆ ವಿಸ್ತೃತ ರೂಪ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ನಮ್ಮ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಗೊತ್ತಿರ್ಬೇಕಾಗತ್ತೆ. ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಓಕೆ, ಯಾವ್ದಪ್ಪ ಅಂತ ಕೇಳಿದಾಗ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳಿ. ಓಕೆ ರೀ, ಯಾವ್ದ್ರಿ ಆಕ್ಚುಲಿ ಅದು BDB ಅಂತಂತೇಳಿ ಸ್ಥಾಪನೆ ಆಗಿರ್ತದೆ. ನಂತರ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಪಡಿಸಿ ಏನಪ್ಪಾ ಅಂತಂದ್ರಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನುವಂತ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ತಾರೆ ಅಂತ ಗೊತ್ತಿರ್ಬೇಕಾಗತ್ತೆ. ನಂತರ ಏನಪ್ಪಾ ಅಂತಲ್ರಿ ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಲ್ಲ ನಮಗೆ ಅಂತಲ್ರಿ ಇಲ್ಲಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ಲ ನಮಗೆ ಅಂತಲ್ರಿ ಈ ಬ್ರಿಕ್ಸಿನ ಎಂತಪ್ಪ ಅಂತಲ್ರಿ ಮೊಟ್ಟ ಮೊದಲ ಬಾರಿಗೆ ಅಂತ ಕ್ರೀಡೆ ನಡೀತಾದ್ರಿ. ಯಾವ್ದ್ರಿ ಬ್ರಿಕ್ಸಿನ ಮೊಟ್ಟ ಮೊದಲ ಬಾರಿಗೆ ಏನಪ್ಪಾ ಅಂತಲ್ಲ ಕ್ರೀಡೆ ನಡೀತಾದ್ರಿ. ಈ ಬ್ರಿಕ್ಸಿನ ಕ್ರೀಡೆಗೆ ಭಾರತದಲ್ಲಿ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂತಲ್ಲ ಎಲ್ಲಿ ಪ್ರಾರಂಭವಾಯ್ತು ಅಂತ ಕೇಳ್ತಾನ್ರಿ. ಹಾರಪ್ಪ ಅಂತಲ್ಲ ಗೊತ್ತಿರಬೇಕಾಗತ್ತೆ. ಪ್ರಮುಖವಾಗಿ ಏನಪ್ಪಾ ಅಂತಲ್ರಿ ನಮಗೆ ಅಂತಲ್ರಿ ಇಲ್ಲಿ 2000 ಏನಪ್ಪಾ ಅಂತಂದ್ರೆ ಭಾರತದ ಬ್ರಿಕ್ಸ್ ಕ್ರೀಡೆ ಅಂತ ಹೇಳಿ ಇದು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೀತು ಅಂತ ಗೊತ್ತಿರಬೇಕಾಗತ್ತೆ. ಭಾರತದಲ್ಲಿ ಅಂತಂದ್ರೆ ದೆಹಲಿಯಲ್ಲಿ ನಡೀತಾರಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ಭಾರತದಲ್ಲಿ ಅಂತಂದ್ರೆ ದೆಹಲಿಯಲ್ಲಿ ಅಂತಂದ್ರೆ ಈ ಬ್ರಿಕ್ಸ್ ಕ್ರೀಡೆ ನಡೀತಾರಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ನೋಡ್ರಿ ಬ್ರಿಕ್ಸ್ ಕ್ರೀಡೆ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಜರುಗಿತು ಅಂತ ಕೇಳಬಹುದ್ರಿ. ಭಾರತದಲ್ಲಿಪ್ಪ ಅಂದ್ರೆ ದೆಹಲಿ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂತಂದ್ರೆ ಇಲ್ಲಿ ಬ್ರಿಕ್ಸ್ ಏನಪ್ಪಾ ಅಂತಂದ್ರೆ ಪ್ರಾದೇಶಿಕ ಬ್ಯಾಂಕು ಎಲ್ಲಿ ಸ್ಥಾಪನೆ ಐತೆ ಅಂತ ಕೇಳ್ತಾನ್ರಿ. ಏನ್ರಿ ಬ್ರಿಕ್ಸಿನ ಪ್ರಾದೇಶಿಕ ಬ್ಯಾಂಕ್ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ಬ್ರಿಕ್ಸ್ ಏನಪ್ಪಾ ಅಂತಂದ್ರೆ ಪ್ರಾದೇಶಿಕ ಬ್ಯಾಂಕ್ ಅಂತೇಳಿ. ಯಾವ್ರಿ ಪ್ರಾದೇಶಿಕ ಬ್ಯಾಂಕ್ ಅಂತೇಳಿ. ಯಾವ್ರಿ ಪ್ರಾದೇಶಿಕ ಬ್ಯಾಂಕ್ ಅಂತೇಳಿ. ಇದು ಎಲ್ಲಿ ಸ್ಥಾಪನೆ ಆಗತ್ತಪ್ಪ ಅಂತ ಕೇಳಿದಾಗ ಅಂತಲ್ರಿ ಇದು ಆಫ್ರಿಕಾ ಏನಪ್ಪಾ ಅಂತಲ್ರಿ ದಕ್ಷಿಣ ಆಫ್ರಿಕಾ ಏನಪ್ಪಾ ಅಂತಂದ್ರೆ ಜೋಹಾನ್ಸ್ ಬರ್ಗ್ ಅಂತ ಗೊತ್ತಿರಬೇಕಾಗತ್ರಿ. ಯಾವ್ದ್ರಿ ಯಾವ್ರಿ ಜೋಹಾನ್ಸ್ ಬರ್ಗ್ ಅಂತ ಹೇಳಿ. ಓಕೆ ರೀ, ಬ್ರಿಕ್ಸಿನ ಪ್ರಾದೇಶಿಕ ಬ್ಯಾಂಕ್ ಅಂತಲ್ಲ ಎಲ್ಲಿ ಸ್ಥಾಪನೆ ಆಯ್ತು ಅಂತ ಕೇಳಿದಾಗ ಅಂತಲ್ರಿ ಏನಂತಲ್ಲ ಜೋಹಾನ್ಸ್ ಬರ್ಗ್ ಅಂತ ಗೊತ್ತಿರ್ಬೇಕಾಗತ್ತೆ. ನಂತರ ಏನಪ್ಪಾ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಲ್ಲ ನಮಗೆ ಅಂತಂದ್ರೆ ಇದು ಏನ್ ಗೊತ್ತಿರ್ಬೇಕಾಗತ್ತಪ್ಪ ಅಂತ ಕೇಳಿದಾಗ ಅಂತಲ್ರಿ ಇಲ್ಲಿ ಜಾಗತಿಕ ಜನಸಂಖ್ಯೆಯಲ್ಲಿ ಕೊಡುಗೆ ಎಷ್ಟು ನೀಡ್ತಾರಪ್ಪ ಅಂತ ಕೇಳ್ತಾನ್ರಿ. ಜಾಗತಿಕ ಜನಸಂಖ್ಯೆ ಏನಪ್ಪಾ ಅಂತಂದ್ರೆ ಇದು 46% 41% ಕೊಟ್ಟ ಅಂತ ಗೊತ್ತಿರ್ಬೇಕಾಗತ್ತೆ. 41% ಏನಪ್ಪಾ ಅಂತಂದ್ರೆ ಜಾಗತಿಕ ಜನಸಂಖ್ಯೆಗೆ ಏನಪ್ಪಾ ಅಂದ್ರೆ ಕೊಡುಗೆ ನೀಡ್ತಾರ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ ಜಾಗತಿಕ ಜನಸಂಖ್ಯೆ ಅಂತಂದ್ರೆ ಜನಸಂಖ್ಯೆ. ಓಕೆ, ಜಾಗತಿಕ ಜನಸಂಖ್ಯೆ ಗೊತ್ತಿರಬೇಕಾಗತ್ತೆ. ಅಂದ್ರೆ 100% ಅಂತಲ್ಲ ಜನಸಂಖ್ಯೆ ಇದಾರಪ್ಪ ಅಂತಂದ್ರೆ 41% ಏನಪ್ಪಾ ಅಂತಂದ್ರೆ ಬ್ರಿಕ್ಸ್ ರಾಷ್ಟ್ರಗಳೇನಪ್ಪಾ ಅಂತಂದ್ರೆ ಜಾಗತಿಕ ಜನಸಂಖ್ಯೆಯಲ್ಲಿ ಕೊಡುಗೆ ನೀಡ್ತಾ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಇದು GDP ಏನಪ್ಪಾ ಅಂತ ಎಷ್ಟು ನೀಡ್ತಾರೆ ಅಂತ ಕೇಳ್ತಾನ್ರಿ ನಿಮ್ಗೆ ಅಂತಂದ್ರೆ ಈ GDP ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ GDP ಅಂತೇಳಿ. ಈ GDP ಏನಪ್ಪಾ ಅಂತಂದ್ರೆ ಎಷ್ಟು ಕೊಡುಗೆ ನೀಡ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮ್ಗೆ ಗೊತ್ತಿರಬೇಕಾಗತ್ತೆ 24% ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ 24% ಏನಪ್ಪಾ ಅಂತಲ್ಲ GDP ಗೆ ಅಂತ ಕೊಡುಗೆ ನೀಡ್ತಾರ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂತಂದ್ರೆ ಇದು ಅಂತಲ್ಲ ಜಾಗತಿಕ ವ್ಯಾಪಾರಕ್ಕೆ ಅಂತ ಹೇಳಿ ಇವೆಲ್ಲ ದೊಡ್ಡ ಎಕ್ಸಾಮ್ ಕೇಳ್ತಾ ಹೋಗ್ತಾನ್ರಿ ಗೊತ್ತಿರಬೇಕಾಗತ್ತೆ. ಏನ್ರಿ ಇದು ಜಾಗತಿಕ ವ್ಯಾಪಾರಕ್ಕೆ ಏನಪ್ಪಾ ಅಂತ ಇದು ಎಷ್ಟು ಕೊಡುಗೆ ನೀಡ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮ್ಗೆ ಗೊತ್ತಿರಬೇಕಾಗತ್ತೆ 16% ಅಂತ ಗೊತ್ತಿರಬೇಕಾಗತ್ತೆ. ಏನ್ರಿದ್ರಿ ಜಾಗತಿಕ ವ್ಯಾಪಾರಕ್ಕೆ ಅಂತಂದ್ರಿ ಜಾಗತಿಕ ವ್ಯಾಪಾರಕ್ಕೆ ಏನಪ್ಪಾ ಅಂತಲ್ರಿ ಇದು ಎಷ್ಟು ಪರ್ಸೆಂಟೇಜ್ ನೀಡ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಇದು 16% ಏನಪ್ಪಾ ಅಂತಲ್ಲ ನೀಡ್ತಾರ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಪ್ರಿಯ ಸ್ನೇಹಿತರೆ, ನಿಮ್ಗೆ ಗೊತ್ತಿರಬೇಕಾಗತ್ತೆ ಪ್ರಮುಖವಾಗಿ ಏನಪ್ಪಾ ಅಂತಲ್ರಿ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ನಾವು ಸಮಾವೇಶಗಳಂತ ನೋಡ್ತಾ ಬರ್ತೀವ್ರಿ. ಯಾವ್ದಿದ್ರಿ ಸಮಾವೇಶಗಳಂತ ನೋಡ್ತಾ ಬರ್ತೀವ್ರಿ. ನಮಗೆ ಎಂತಲ್ಲ ಕೇಳ್ತಾ ಹೋಗ್ತಾನ್ರಿ ಪ್ರಮುಖವಾಗಿ ಎಂತಲ್ಲ ಶೃಂಗ ಸಭೆಗಳು ಅಥವಾ ಸಮಾವೇಶಗಳು ಅಂತ ನಾವು ಕರಿತಾ ಹೋಗ್ತೀವ್ರಿ. ಓಕೆ ಪ್ರಿಯ ಸ್ನೇಹಿತರೆ, ನಮಗೆ ಗೊತ್ತಿರಬೇಕಾಗತ್ತೆ ಯಾವಪ್ಪ ಅಂತ ಕೇಳಿದಾಗ ಶೃಂಗ ಸಭೆಗಳು ಅಂತಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿದ್ರಿ ಶೃಂಗ ಸಭೆಗಳು ಅಂತಂತ ಹೇಳಿ. ಯಾವ್ದ್ರಿ ಶೃಂಗ ಸಭೆಗಳು ಅಂತಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಪ್ರಮುಖವಾಗಿ ಏನಪ್ಪಾ ಅಂತಲ್ರಿ ನಮಗೆ ಅಂತಲ್ರಿ ಇದು ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ
16 ಅಂತಲ 15ನೇ ಶೃಂಗಸಭೆ ಅಂತಂತೇಳಿ ಯಾವ್ದಿದ್ರಿ 15ನೇ ಏನಪ್ಪಾ ಅಂತಂದ್ರಿ 15ನೇ ಅಂತಲ ಶೃಂಗಸಭೆ ಅಂತಂತೇಳಿ 15ನೇ ಸಭೆ ಅಂತಂತ ಗೊತ್ತಿರ್ಬೇಕಾಗತ್ತೆ. ಓಕೆ, 15ನೇ ಸಭೆ ಅಂತಂತ ಹೇಳಿ ಯಾವ ದೇಶದಲ್ಲಿ ಜರುಗಿತ್ತು ಅಂತ ಕೇಳ್ತಾನ್ರಿ, ಗೊತ್ತಿರ್ಬೇಕಾಗತ್ತೆ. ಯಾವ್ದಪ್ಪ ಅಂತ ಕೇಳಿದ್ರೆ ಅಂತಲ್ರಿ ರಷ್ಯಾ ಅಂತಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದಿದ್ರಿ ರಷ್ಯಾ ಏನಪ್ಪಾ ಅಂತಲ್ರಿ ರಷ್ಯಾ ದೇಶದಲ್ಲಿ ಅಂತಲ್ಲ 15 ಏನಪ್ಪಾ ಅಂತಲ್ರಿ ಶೃಂಗಸಭೆ ಜರುಗಿತ್ತು ಅಂತಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಪ್ರಮುಖವಾಗಿನಪ್ಪಾ ಅಂತಂದ್ರೆ ನಮಗೆ ಅಂತಲ್ರಿ ಅಂತಲ್ಲ 16 ಯಾವ್ದಿದ್ರಿ 15ನೇ ಸಭೆ ಏನಪ್ಪಾ ಅಂತಲ್ರಿ ಪ್ರಮುಖವಾಗಿನಪ್ಪಾ ಅಂತಲ್ಲ ಇದು ಯಾವ್ದಪ್ಪ ಅಂತಲ್ಲ ಸೌತ್ ಆಫ್ರಿಕಾ ಅಂತ ಗೊತ್ತಿರ್ಬೇಕ್ರಿ. ಸೌತ್ ಆಫ್ರಿಕಾದ ಡರ್ಬಾನ್ ಅಂತಂತೀರಿ. ಯಾವ್ದಿದ್ರಿ ಸೌತ್ ಆಫ್ರಿಕಾದ ಏನಪ್ಪಾ ಅಂತಂದ್ರಿ ಡರ್ಬಾನ್ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದು ಡರ್ಬಾನ್ ಅಂತಂತ ಹೇಳಿ ಸೌತ್ ಆಫ್ರಿಕಾದ ಡರ್ಬಾನ್ ಅಂತ ಗೊತ್ತಿರ್ಬೇಕಾಗತ್ತೆ. ಸೌತ್ ಆಫ್ರಿಕಾದ ಡರ್ಬಾನ್ ಅಂತ ಗೊತ್ತಿರ್ಬೇಕಾಗತ್ತೆ. ಓಕೆ ರೀ, ಯಾವ್ದಿದ್ರಿ 15ನೇ ಸಭೆ ಅಂತ ಅಂದ್ರೆ ಸೌತ್ ಆಫ್ರಿಕಾದ ಡರ್ಬಾನ್ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾದ್ರೆ ಅಂತಲ್ಲ 16ನೇ ಸಭೆ ಅಂತಂತ ಹೇಳಿ ಯಾವ್ದಿದ್ರಿ 16ನೇ ಸಭೆ ಅಂತಂತ ಗೊತ್ತಿರ್ಬೇಕಾಗತ್ತೆ. 16ನೇ ಸಭೆ ಏನಪ್ಪಾ ಅಂತಲ್ಲ ಎಲ್ಲಿ ಜರುಗುತ್ತಪ್ಪ ಅಂತ ಕೇಳಿದಾಗ ಅಂತಲ್ರಿ ಜರುಗುತ್ತಂತ ಕೇಳಿದಾಗ ಅಂತಲ್ರಿ ಇದು 16ನೇ ಸಭೆ ಏನಪ್ಪಾ ಅಂತಲ್ರಿ ಪ್ರಮುಖವಾಗಿನಪ್ಪಾ ಅಂತಲ್ರಿ ರಷ್ಯಾ ದೇಶದಲ್ಲಿ ಜರುಗಿತ್ತಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದಿದ್ರಿ ರಷ್ಯಾ ದೇಶ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದಿದ್ರು ರಷ್ಯಾ ದೇಶ ಅಂತ ಗೊತ್ತಿರ್ಬೇಕಾಗತ್ತೆ. ಓಕೆ, ಯಾವ ವರ್ಷ ಅಂತ ಕೇಳಿದ್ರಪ್ಪ ಅಂತಲ್ರಿ ನಮಗೆ ಗೊತ್ತಿರ್ಬೇಕಾಗತ್ತೆ 2024 ಅಂತ ಗೊತ್ತಿರ್ಬೇಕಾಗತ್ತೆ. ನಂತರ ಏನಪ್ಪಾ ಅಂದ್ರೆ 15ನೇ ಸಭೆ ಏನಪ್ಪಾ ಅಂತಲ್ರಿ ದಕ್ಷಿಣ ಆಫ್ರಿಕಾದ ಡರ್ಬಾನ್ ದಲ್ಲಿ ನಡೀತಂತ ಗೊತ್ತಿರ್ಬೇಕಾಗತ್ತೆ. ಯಾವ ವರ್ಷ ಅಂತ ಕೇಳಿದಾಗ ಅಂತಲ್ರಿ 2023 ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಪ್ರಸ್ತುತ ಏನಪ್ಪಾ ಅಂತಲ್ರಿ 2025ರಲ್ಲಿ ಏನಪ್ಪಾ ಅಂತಲ್ರಿ ನಮಗೆ ಗೊತ್ತಿರ್ಬೇಕಾಗತ್ತ 17ನೇ ಸಭೆ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದಿದ್ರಿ 17ನೇ ಸಭೆ ಅಂತಂತೇಳಿ ಯಾವ್ದಿದ್ರಿ 17ನೇ ಸಭೆ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಇದು 2026 ಅಂತಂದ್ರಿ ಬ್ರಾಜಿಲ್ ದೇಶ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದಿದ್ರಿ ಬ್ರಾಜಿಲ್ ದೇಶ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದಿದ್ರಿ ಬ್ರಾಜಿಲ್ ಅಂತಂತೇಳಿ ಈ ಬ್ರಾಜಿಲ್ ದೇಶದಲ್ಲಿಪ್ಪ ಅಂತಂದ್ರೆ 2025 ಏನಪ್ಪಾ ಅಂತಂದ್ರಿ ಜರುಗಲಿದೆ ಅಂತಂತ ಗೊತ್ತಿರಬೇಕಾಗತ್ತೆ. ಓಕೆ ಪ್ರಿಯ ಸ್ನೇಹಿತರೆ, ನೋಡಿ ಇಲ್ಲಿ ನಾವೇನಪ್ಪಾ ಅಂತಲ್ರಿ ಪ್ರಮುಖವಾಗಿನಪ್ಪಾ ಅಂತಲ್ರಿ ಈ ನಾವು ಬ್ರಿಕ್ಸ್ ರಾಷ್ಟ್ರಗಳ ಬಗ್ಗೆ ಅಂತಲ್ಲ ಏನೇನ್ ತಿಳ್ಕೋಬೇಕು ಅನ್ನೋದೇನಪ್ಪಾ ಅಂದ್ರೆ ಸವಿಸ್ತಾರವಾಗಿ ಹೇಳ್ಕೊಟ್ಟೆ. ನೋಡಿ ಪ್ರಿಯ ಸ್ನೇಹಿತರೆ, ನಾವು ಓದುವುದನೇಪ್ಪ ಅಂತಂದ್ರೆ ಯಾವ್ಯಾವ ತರ ಓದ್ಕೋಬೇಕನ್ನುವಂತ ಒಂದು ವಿಷಯಗಳೇನಪ್ಪಾ ಅಂತಲ್ಲ ನಾನು ತಿಳ್ಕೊಟ್ಟಿದ್ದೆ. ಎಕ್ಸಾಮ್ ದಲ್ಲಿ ಏನಪ್ಪಾ ಅಂತಂದ್ರೆ ಪ್ರಮುಖವಾಗಿ ಅಂತಲ್ಲ ಇಷ್ಟು ನಾಲೆಜ್ ನಿಮ್ಗೆ ಏನಪ್ಪಾ ಅಂತಲ್ಲ ಇರಬೇಕಾಗತ್ತೆ. ಸಂಘಟನೆಗಳಂದ್ರಪ್ಪ ಅಂತಂದ್ರೆ ಸಂಘಟನೆಗಳಂತ ಪ್ರತಿ ಒಂದು ಎಕ್ಸಾಮ್ ರೀ ಯಾವ್ದು PC ಆಗಿರ್ಬೋದ್ರಿ, PSI ಆಗಿರ್ಬೋದು, FD ಆಗಿರ್ಬೋದು, SD ಆಗಿರ್ಬೋದ್ರಿ ಏನ್ರಿ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ರಿ, ಗ್ರೂಪ್ C ಎಕ್ಸಾಮ್ ತೆಗೆದುಕೊಳ್ರಿ, KS ತೆಗೆದುಕೊಳ್ರಿ. ಓಕೆ ರೀ, ಇಷ್ಟು ಸವಿಸ್ತಾರವಾಗಿನಪ್ಪ ಅಂತಲ್ಲ ಬ್ರಿಕ್ಸ್ ಸಂಘಟನೆಗಳ ಬಗ್ಗೆ ಅಂತ ಗೊತ್ತಿರಬೇಕಾಗತ್ತೆ. ಒಂದ್ಸಲ ಅಂತಲ್ಲ ರಿವಿಷನ್ ಮಾಡ್ತೀನಿ, ಕ್ಲಿಯರ್ ಆಗಿ ತಿಳ್ಕೊಡ್ರಿ. ಹಾಗಪ್ಪ ಅಂತಂದ್ರಿ ನಮಗೆ ಮೊಟ್ಟ ಮೊದಲ ಬಾರಿಗೆ ಅಂತಲ್ಲ ಬ್ರಿಕ್ ಎಂಬ ಪದವನ್ನು ಬಳಸಿದವರು ಯಾರಪ್ಪ ಅಂತ ಕೇಳಿದಾಗ ಜಿಮ್ ಓ ನೀಲ್ ಅಂತ ಹೇಳಿ. ಯಾವ ವರ್ಷಕ್ಕೆ ಇದಪ್ಪ ಅಂತಂದ್ರೆ 2001 ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಇದು ಸ್ಥಾಪನೆ ಆಗಿದ್ದು 2009 ಅಂತ ಗೊತ್ತಿರಬೇಕಾಗತ್ತೆ. ನಂತರಪ್ಪ ಅಂತಂದ್ರಿ ಇಲ್ಲಿ ಪ್ರಮುಖವಾಗಿರಪ್ಪ ಅಂತಂದ್ರಿ ಇದರ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂತ ಕೇಳಿದಾಗ ಚೀನಾ ದೇಶದಂತಲ್ಲ ಶಾಂಘಾಯಿ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ಸ್ಥಾಪಕ ರಾಷ್ಟ್ರಗಳು ಎಷ್ಟಿದಾವಪ್ಪ ಅಂತ ಕೇಳಿದಾಗ ಅಂತಂದ್ರಿ 4 ಅಂತ ಗೊತ್ತಿರಬೇಕಾಗತ್ತೆ. ಯಾವ್ಯಾವಪ್ಪ ಅಂತ ಕೇಳಿದಾಗ ಅಂತಲ್ಲ ಬ್ರಾಜಿಲ್ ಅಂತಂತೇಳಿ, ನಂತರ ಎಂತಲ್ಲ ರಷ್ಯಾ ಅಂತಂತೇಳಿ, ನಂತರಪ್ಪ ಅಂತಂದ್ರಿ ಇಂಡಿಯಾ ಅಂತಂತೇಳಿ, ಎಷ್ಟಪ್ಪ ಅಂತಲ್ಲ ಚೀನಾ ದೇಶ ಅಂತಂತೇಳಿ ಇವು ಸ್ಥಾಪಕ ರಾಷ್ಟ್ರಗಳು ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂತಂದ್ರಿ 5ನೇ ರಾಷ್ಟ್ರ ಅಂತಲ್ಲ ಸೇರ್ಪಡೆ ಆಗಿದ್ದೇನಪ್ಪಾ ಅಂದ್ರೆ ಸೌತ್ ಆಫ್ರಿಕಾ ಅಂತಂತೇಳಿ ಯಾವ ವರ್ಷದಲ್ಲಿ ಸೇರ್ಪಡೆ ಆಯ್ತು ಅಂತ ಕೇಳಿದಾಗ ಅಂತಲ್ರಿ ತರ ಇದು ಗೊತ್ತಿರಬೇಕಾಗತ್ತೆ 2010 ಅಂತ ಗೊತ್ತಿರಬೇಕಾಗತ್ತೆ. ಆಗೇನಪ್ಪಾ ಅಂತಂದ್ರಿ ಇದು ಬ್ರಿಕ್ ಇದ್ದದೇನಪ್ಪಾ ಅಂತಂದ್ರಿ ಬ್ರಿಕ್ಸ್ ಆಗೇನಪ್ಪಾ ಅಂತಲ್ಲ ಹೊರ ಹೊಂದಂತ ಗೊತ್ತಿರಬೇಕಾಗತ್ತೆ. ಹಾಗೆ ಅಂತಂದ್ರಿ ಪ್ರಮುಖವಾಗಿ ಪ್ರಸ್ತುತ ರಾಷ್ಟ್ರಗಳ ಸಂಖ್ಯೆ ಎಷ್ಟಿದಾವಪ್ಪ ಅಂತ ಕೇಳಿದಾಗ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಪ್ರಸ್ತುತ ರಾಷ್ಟ್ರಗಳ ಸಂಖ್ಯೆ ಎಷ್ಟಿದಾವಪ್ಪ ಅಂತ ಕೇಳಿದಾಗ 11 ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ 2024ರಲ್ಲಿ ಸೇರ್ಪಡೆಯಾದಂತಹ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದಾಗ ಅಂತಲ್ರಿ 6 ರಾಷ್ಟ್ರಗಳು ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಪ್ರಮುಖವಾಗಿನಪ್ಪ ಅಂತಂದ್ರಿ ಯಾವ್ಯಾವ ರಾಷ್ಟ್ರಗಳು ಅಂತ ಗೊತ್ತಿರ್ಬೇಕು ನಿಮ್ಗೆ. ಈಜಿಪ್ಟ್ ಅಂತಂತೇಳಿ, ಎಷ್ಟಂತಲ್ಲ ಇರಾನ್ ಅಂತಂತೇಳಿ, ಎಷ್ಟಂತಲ್ಲ ಸೌದಿ ಅರೇಬಿಯಾ ಅಂತಂತೇಳಿ, ಎಷ್ಟ 4ನೇ ರಾಷ್ಟ್ರ ಇಥೋಪಿಯಾ ಅಂತಂತೇಳಿ, 5ನೇ ರಾಷ್ಟ್ರ ಏನಪ್ಪಾ ಅಂದ್ರೆ UAE ಅಂತಂತೇಳಿ, UAE ಮತ್ಲಬಂದ್ರಿ ಯುನೈಟೆಡ್ ಅರಬ್ ಎಮಿರೇಟ್ ಅಂತಂತೇಳಿ, ಎಷ್ಟಪ್ಪ ಅಂತಲ್ಲ ಇಥೋಪಿಯಾ ಅಂತಂತೇಳಿ. ಓಕೆ, 6 ರಾಷ್ಟ್ರ ಏನಪ್ಪಾ ಅಂದ್ರೆ 2024ರಲ್ಲಿ ಸೇರ್ಪಡೆ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಯಾಕಂದ್ರೆ ಅಂತಲ್ರಿ ಇದನ್ನ ಕೇಳ್ತಾ ಹೋಗ್ತಾನ್ರಿ ಈ ಕೆಳಗಿನ ಏನಪ್ಪಾ ಅಂದ್ರೆ ಈ ಕೆಳಗಿನ ಹೋಗಲಿ ಯಾವ ರಾಷ್ಟ್ರ ಏನಪ್ಪಾ ಅಂದ್ರೆ 2024ರಲ್ಲಿ ಏನಪ್ಪಾ ಅಂದ್ರೆ ಬ್ರಿಕ್ಸ್ ಸಂಘಟನೆಗೆ ಸೇರ್ಪಡೆ ಆಗಿಲ್ಲ ಅಂತ ಕೇಳ್ತಾ ಹೋಗ್ತಾನ್ರಿ.
ಅಥವಾ ಏನಪ್ಪಾ ಅಂದ್ರೆ 3 ರಾಷ್ಟ್ರಗಳು ಕೊಟ್ಟೇನಪ್ಪಾ ಅಂದ್ರೆ ಒಂದೆಂತಲ ತಪ್ಪನ್ನು ಕೊಡ್ತಾನ್ರಿ, ಅದನ್ನೆಂತಲ ತೆಗಿಲಿಕ್ಕೆ ನಮ್ಗೆ ಎಂತಲ ಸಾಧ್ಯವಾಗಿರ್ಬೇಕಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಪ್ರಮುಖವಾಗಿನಪ್ಪಾ ಅಂತಲ್ರಿ ನಮ್ಗೆ ಏನಪ್ಪಾ ಅಂದ್ರೆ ಅಂತಲ್ರಿ ಇಲ್ಲಿ ಪ್ರಮುಖವಾಗಿ 2014ರಲ್ಲಿ ಅಂತಲ್ರಿ ಸರ ಒಂದು ಯಾವ್ದಪ್ಪ ಅಂತಲ್ರಿ ಒಂದು ಬ್ಯಾಂಕ್ ಸ್ಥಾಪನೆ ಆಗತ್ತೆ, BDB ಅನ್ನುವಂತ ಬ್ಯಾಂಕ್ ಸ್ಥಾಪನೆ ಆಗತ್ತೆ. ಯಾವ್ದ್ರಿ BDB ಅನ್ನುವಂತ ಬ್ಯಾಂಕ್ ಸ್ಥಾಪನೆ ಆಗತ್ತೆ. ನಂತರ ಏನಪ್ಪಾ ಅಂದ್ರೆ ಅದು ಮರುನಾಮಕರಣ ಆಗಿನಪ್ಪಾ ಅಂತಲ್ರಿ ಯಾವಪ್ಪ ಅಂತ ಕೇಳಿದ್ರೆ 2014ರಲ್ಲಿ ಅಂತಲ್ರಿ NDB ಬ್ಯಾಂಕ್ ಅಂತ ಸ್ಥಾಪನೆ ಆಗತ್ರಿ. NDB ಮೀನ್ಸ್ ಏನಪ್ಪಾ ಅಂತಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳಿ, ಯಾವ್ದ್ರಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಗೊತ್ತಿರ್ಬೇಕಾಗತ್ತೆ. ನಂತರ ಇದು ಈ ಬ್ರಿಕ್ಸ್ ಏನಪ್ಪಾ ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಕ್ರೀಡೆ ಎಲ್ಲಿ ಜರುಗಿತ್ತು ಅಂತ ಕೇಳ್ತಾನ್ರಿ. ಓಕೆರಿ, ಬ್ರಿಕ್ಸಿನ ಪ್ರಥಮ ಕ್ರೀಡೆ ಎಲ್ಲಿ ಜರುಗಿತ್ತು ಅಂತ ಕೇಳಾಗ ಅಂತಲ್ರಿ ಎಲ್ಲ ನಮ್ಮ ಹೆಮ್ಮೆಯ ಭಾರತದ ಏನಪ್ಪಾ ಅಂದ್ರೆ ದೆಹಲಿಯಲ್ಲಿ ಜರುಗಿತ್ತು ಅಂತ ಗೊತ್ತಿರ್ಬೇಕಾಗತ್ತೆ. ನಂತರ ಏನಪ್ಪಾ ಅಂತಲ್ಲ ಬ್ರಿಕ್ಸಿನ ಪ್ರಾದೇಶಿಕ ಏನಪ್ಪಾ ಅಂತಲ್ಲ ಬ್ಯಾಂಕ್ ಎಲ್ಲಿದೆ ಅಂತ ಕೇಳ್ತಾನ್ರಿ ನಮಗೆ. ಏನ್ರಿ ಬ್ರಿಕ್ಸಿನ ಪ್ರಾದೇಶಿಕ ಬ್ಯಾಂಕ್ ಎಲ್ಲಿದೆಪ್ಪ ಅಂತ ಕೇಳಿದಾಗ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ಅಂತ ಗೊತ್ತಿರ್ಬೇಕಾಗತ್ತೆ, ಜೋಹಾನ್ಸ್ಬರ್ಗ್ ಅಂತೇಳಿ. ನಂತರ ಏನಪ್ಪಾ ಅಂತಲ್ರಿ ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರಿ ಇದು ಬ್ರಿಕ್ಸ್ ಅನ್ನುವಂತ ಸಂಘಟನೆ ಏನಪ್ಪಾ ಅಂತಂದ್ರಿ ಇಲ್ಲಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ನಮಗೆ ಅಂತಂದ್ರೆ ಜಾಗತಿಕ ಜನಸಂಖ್ಯೆಯಲ್ಲಿ ಏನಪ್ಪಾ ಅಂತಂದ್ರೆ ಎಷ್ಟು ಪರ್ಸೆಂಟೇಜ್ ಅಂತ ಕೊಡುಗೆ ನೀಡ್ತಾವಪ್ಪ ಅಂತ ಕೇಳಿದಾಗ 41%. ಯಾಕಂದ್ರೆ ದೊಡ್ಡ ಎಕ್ಸಾಮ್ ಕೇಳ್ತಾ ಹೋಗ್ತಾನಿದ್ದಾನೆ. ಓಕೆ ರೀ, KS ಆಗಿರ್ಬೋದು, ಗ್ರೂಪ್ C ಲೆವೆಲ್ ಆಗಿರ್ಬೋದ್ರಿ, ಓಕೆ IS ಲೆವೆಲ್ ಕೂಡ ಅಂತ ಕೇಳುವಂತ ಚಾನ್ಸಸ್ ಕೂಡ ಜಾಸ್ತಿ ಇರ್ತಾವೆ. ಓಕೆ FPS ಅಂತಾರೆ. ಹಾಗಪ್ಪ ಅಂತ ಈ ಜಾಗತಿಕ ಏನಪ್ಪ ಅಂದ್ರೆ GDP-ಗೆ ಎಷ್ಟು ಕೊಡುಗೆ ನೀಡ್ತಾರಪ್ಪ ಅಂತ ಕೇಳಿದಾಗ ಅಂತಂದ್ರೆ 24% ಅಂತ ಗೊತ್ತಿರ್ಬೇಕಾಗತ್ತೆ. ನಂತರ ಏನಪ್ಪಾ ಅಂತಂದ್ರಿ ಜಾಗತಿಕ ವ್ಯಾಪಾರಕ್ಕೆ ಏನಪ್ಪಾ ಅಂತ ಸರ್ ಎಷ್ಟು ಕೊಡುಗೆ ನೀಡ್ತಾರಪ್ಪ ಅಂತ ಕೇಳಿದಾಗ ಅಂತಂದ್ರಿ 16% ಅಂತ ಗೊತ್ತಿರ್ಬೇಕಾಗತ್ತೆ. ಎಷ್ಟಿದ್ರಿ 16% ಅಂತ ಗೊತ್ತಿರ್ಬೇಕಾಗತ್ತೆ. ನಂತರ ಏನಪ್ಪಾ ಅಂತಂದ್ರಿ ಇಲ್ಲಿ GDP ಅಂದ್ರೆ ಏನಪ್ಪಾ ಅಂತಂದ್ರೆ ಎಂತ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಟ್ ಅಂತ ಕರಿತೀವ್ರಿ. ಎಂತಪ್ಪ ಅಂತ ದೇಶೀಯ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವ್ರಿ. ಓಕೆ ರೀ, ಹಾಗಪ್ಪ ಅಂತಲ್ರಿ ಪ್ರಮುಖವಾಗಿರಪ್ಪ ಅಂತಂದ್ರಿ ಪ್ರಚಲಿತ ಘಟನೆ ಅಂತಂದ್ರೆ ಪ್ರಚಲಿತ ಘಟನೆಗಳು ಯಾವ ಬರ್ತಾವಪ್ಪ ಅಂತ ಕೇಳಿದಾಗ ಅಂತಂದ್ರಿ ಶೃಂಗಸಭೆಗಳು ಅಂತೇಳಿ ಕೇಳ್ತಾನ್ರಿ. 2024ರಲ್ಲಿ ಅಂತಲ್ಲ ಬ್ರಿಕ್ಸ್ ರಾಷ್ಟ್ರಗಳ ಸಂಘಟನೆಪ್ಪ ಅಂತಂದ್ರೆ ಎಲ್ಲಿ ಜರುಗಿತ್ತು ಅಂತ ಕೇಳ್ತಾನೆ ನಿಮಗೆ. ಹಾಗಪ್ಪ ಅಂತಂದ್ರೆ 2023-24 ಏನಪ್ಪಾ ಅಂದ್ರೆ ರಷ್ಯಾ ದೇಶದಿಂದಪ್ಪ ಅಂತಲ್ಲ ರಷ್ಯಾ ದೇಶದಲ್ಲಿ ಜರುಗಿತ್ತು ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ನಿಮ್ಗೆ ನೋಡ್ರಿ ಯಾವ್ದಪ್ಪ ಅಂತ ಕೇಳಿದಾಗ 2023 ಗೊತ್ತಿರ್ಬೇಕಾಗತ್ತೆ, 2024 ಗೊತ್ತಿರ್ಬೇಕಾಗತ್ತೆ, 2025 ಕೇಳ್ತಾನೆ. ಯಾಕಂದ್ರೆ ಇಂತಲ್ಲ ಬ್ಯಾಕ್ ಹೋಗಿ ಹಿಂದೆ ಹೋಗಿನಪ್ಪ ಅಂತ ದೊಡ್ಡ ಎಕ್ಸಾಮ್ ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಓಕೆ ರೀ, ಹಾಗಪ್ಪ ಅಂದ್ರೆ ಶೃಂಗಸಭೆ ಅಂತ 15ನೇ ಶೃಂಗಸಭೆ ಅಂತ ಹೇಳಿ ಸೌತ್ ಆಫ್ರಿಕಾದ ಡರ್ಬಾನ್ ಅಲ್ಲಿ ನಡೀತು 2023. ನಂತರ ಅಂತ 16ನೇ ಸಭೆ ಏನಪ್ಪಾ ಅಂದ್ರೆ ರಷ್ಯಾ ದೇಶದ ಅಂತಂದ್ರಿ ರಷ್ಯಾ ದೇಶ 2024 ಜರುಗಿತು ಅಂತ ಗೊತ್ತಿರ್ಬೇಕಾಗತ್ತೆ. ಪ್ರಸ್ತುತ 17ನೇ ಶೃಂಗಸಭೆ ಅಂತಂದೇಳಿ ಬ್ರಾಜಿಲ್ ದೇಶದಲ್ಲಿ ಅಂತ 2025ರಲ್ಲಿ ಅಂದ್ರೆ ಜರುಗಲಿದೆ ಅಂತ ಗೊತ್ತಿರ್ಬೇಕಾಗತ್ತೆ. ಓಕೆ ಸ್ನೇಹಿತರೆ, ಇನ್ನ ನೋಡಿ ನಾವು ಮಾಡುವಂತ ಏನಪ್ಪಾ ಅಂತಂದ್ರೆ ಕ್ಲಾಸಸ್ ಗಳೇನಪ್ಪಾ ಅಂದ್ರೆ ನಿಮ್ಮ ಇಷ್ಟವಾದಲ್ಲಪ್ಪ ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಏನಪ್ಪಾ ಅಂದ್ರೆ ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಏನಪ್ಪಾ ಅಂದ್ರೆ ಮಾಡೋದನ್ನ ಮರೆಯಬಾರದು. ಓಕೆ, ಯಾರಾದ್ರೂ ನನ್ನ ಚಾನಲ್ ಏನಪ್ಪಾ ಅಂದ್ರೆ ಹೊಸಬ್ರು ಯಾರು ನೋಡ್ತಾ ಇದ್ರಪ್ಪ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಕ್ಲಾಸಿಗೆ ಏನಪ್ಪಾ ಅಂತ ವಿರಾಮ ನೀಡುತ್ತೇನೆ. ಧನ್ಯವಾದಗಳು.